ನಮಸ್ಕಾರ ರೀ. ಮೊದಲೇ ನಮ್ಮ ಔಷಧಿ ಎಲ್ಲಿ ತಯಾರಾಗ್ತದಪ್ಪ ಅಂದ್ರೆ ನಮ್ಮ ಅಡಿಗೆ ಮನೆಯಲ್ಲಿ ತಯಾರಾಗ್ತದ. ಔಷಧಿ ಅಡಿಗೆ ಮನೆ ಅಂತ ಯಾಕಂತ ಇಲ್ಲಿ ತಯಾರಾದಂತ ಪ್ರಸಾದ ಅನ್ನ ಮಾಡೋಂತ ಮನೆ ಹೆಂಗಿರ್ಬೇಕಪ್ಪ, ಹಿಂದಿನ ಕಾಲದಾಗ ಹೆಂಗಿತ್ತಂದ್ರ ನಮ್ಮ ಹಳೆ ಕಾಲದಲ್ಲಿ ಮಣ್ಣಿನ ಪಾತ್ರೆದಲ್ಲೇ ಅಡಿಗೆ ಮಾಡ್ತಿದ್ರು. ವಿಶೇಷವಾಗಿ 20 ವರ್ಷ ಇತ್ತು. ಇವತ್ತ ನಮ್ಮ ತೋಟದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಇವತ್ತು ಮಣ್ಣಿನ ಪಾತ್ರೆಯಾಗ ಒಲಿ. ಯಾಕೆ ಒಲಿ ಮ್ಯಾಗ ಈಗ ಮಾಡೆಲ್ ಜಗತ್ನಾಗ ಗ್ಯಾಸ್ ಬಂದೈತಿ. ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ರೆ ಬಾಳ ನೋಡ್ರಿ, ಎಲ್ಲಾರ ಅಂತಾರ ಮನೆ ಹೊಗೆ ಆಗ್ಬಾರ್ದು, ಹಂಗ ಆಗ್ಬಾರ್ದು, ಹಿಂಗ್ ಬ್ಯಾಡ್ದು. ಇಲ್ಲ, ಆಟೋಮೆಟಿಕ್ ಹೊಗೆ ಜಗ್ತೈತಿ. ಇಲ್ಲಿ ಮಣ್ಣಿನ ಪಾತ್ರೆ ನಾವು ಕಟ್ಟಿಗೆ ಒಲಿ ಮ್ಯಾಗೆ ಇನ್ನೋದ್ರು ಅಡಿಗೆ ಮಾಡ್ತೀವಿ. ಯಾಕ ಪ್ರತಿಯೊಬ್ಬರು ಏನ್ ಮಾಡ್ಬೇಕು, ಇವತ್ತು ವಿಜ್ಞಾನ ಮಾಡದಂತ ಅದ್ರ ಮ್ಯಾಗ ನೀವು ಅವಲಂಬನೆ ಹಾಕಿಡ್ಬೇಡ್ರಿ. ಇವತ್ತು ನೋಡ್ರಿ, ಗ್ಯಾಸ್ ಇರ್ಲಿಕ್ಕಂದ್ರೂ ಒಲಿ ಮ್ಯಾಗ ಮಣ್ಣಿನ ಪಾತ್ರೆ ಮ್ಯಾಗ ಇವತ್ತು ವಿಶೇಷ ಅಡಿಗೆ ಮನೆದ ವಿಶೇಷ ಅಂದ್ರ ಒಂದು ಸೆಗಣಿನಿಂದ ವೈದಿಕ್ ಮಾಡಿವ್. ಹೊರಗಡೆಯಲ್ಲಿ ಬಿಸಿಲಿತ್ತಂದ್ರೆ ಇಲ್ಲಿ ತಂಪಿರ್ತೈತಿ, ಇಲ್ಲಿ ತಂಪೈತಂದ್ರೆ ಇಲ್ಲಿ ಬೆಚ್ಚಗ ಮಾಡೋಂತ ಸೆಗಣಿ. ಎಲ್ಲಾರು ಮನ್ಯಾಗ ಎಲ್ಲಾ ಟೈಲ್ಸ್, ಹೈಟೆಕ್ ಟೈಲ್ಸ್ ಹಾಕ್ತಾರ. ನಿಮ್ ಜಾಯಿಂಟ್ ಪೇನ್ ಆಗ್ತದ, ನಿಮ್ ಕಾಲಿಗೆ ಇವೆಲ್ಲಾ ಆಗದೆ ಎಲ್ಲಾ ಎದ್ರದಿಂದ ಅಂದ್ರೆ ಆರ್ತಿಂಗ್ ಆಗುದಿಲ್ಲ. ಇಡೀ ಸೂರ್ಯನ ಕಿರಣ ಯಾವುದು ಈ ಅಡಿಗೆ ಮ್ಯಾಗ, ನಮ್ಮ ಅಡಿಗೆ ಮ್ಯಾಗ ಬೀಳ್ತದ, ಯಾವ್ದು ಗಾಳಿ ಹತ್ತದ ಅದು ಅಡಿಗೆ ರೂಪದಾಗ ತಯಾರಾಗ್ತದ ಅಂತ ಹೇಳ್ತೀನಿ. ಯಾಕೋ ಈ ನೋಡ್ರಿ, ಆರ್ತಿಂಗ್ ಮನುಷ್ಯನಿಗೆ ಆರ್ತಿಂಗ್ ಬಹಳ ಇಂಪಾರ್ಟೆಂಟ್ ಅದ. ಈ ನೆಲದ ಸಗಣಿ ಸಾರಿಸಿದ್ದು ಆರ್ತಿಂಗ್ ಇತ್ತಂದ್ರ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳನ್ನು ಇರೋದಿಲ್ಲ. ಅಡಿಗೆ ಮನೆ ಅಂತಂದ್ರೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಅಡಿಗೆ ಮನೆನೇ ಔಷಧ ಮನೆ. ನಾವ್ ರೈತ ಬೆಳೆದ ಬಳಿಕ ನಾವು ನಮ್ಮ ಹೊಲದಾಗಿಂದ ಇವತ್ತು ನಾವು ಸಕ್ಕರೆ ಯೂಸ್ ಮಾಡಲ್ಲ, ನಮ್ ತೋಟದಾಗಿಂದ ಬೆಲ್ಲವನ್ನು ಯೂಸ್ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಆಕಳ ತುಪ್ಪ ಅಂತರೂ ಎಷ್ಟೋ ಮಂದಿ ವೇಟಿಂಗ್ ದಾಗ ಅದಾರ, ನಾವು ಕೊಡಾಕತ್ತಿಲ್ಲ. ಯಾಕಂದ್ರೆ ಕರಿ ಆಕಳ ತುಪ್ಪ ಅದ, ಒಂದ್ ಹನಿ ನೀವು ಮುಗ್ನ ಹಾಕೋರಿ ಜಗತ್ತ ನಂಬರ್ 1 ತಲೆ ನುಸದ್ ಕಡಿಮೆ ಆಗ್ತದ. ಅಷ್ಟು ಇಂಪಾರ್ಟೆಂಟ್ ಅದ. ಇದು ಕಾಜಿನ ಬಾಟಲ್ದಾಗ ಇಟ್ರೆ ನೀವು 100 ವರ್ಷ ಇಟ್ರೆ ಇದಕ್ಕ ಕೆಡೋದಿಲ್ಲ. ಅದು ಆಕಳ ತುಪ್ಪದ ವಿಶೇಷ ಅದ. ನಾವು ಬೆಳೆದಂತದ್ದು ಅರ್ಶಿನ್ ಪೌಡ್ರ ನಮ್ಮ ಮನೆಗೆ ಹತ್ತಂತದ್ದು ನಾವು ಇಲ್ಲಿ ಬೆಳಿತೀವಿ. ನೋಡ್ರಿ, ಇವತ್ತ ಈ ಗೋಧಿ ಅದ, ನಾವ್ ಎಲ್ಲಾರು ನೀವು ಗೋಧಿ ಉಣ್ತಾ ಇದ್ದೀರಿ. ಫೈಬರ್, ವಿದೌಟ್ ಫೈಬರ್ ಇರ್ಲಾರ್ದ ಗೋಧಿ ಅದ. ಇದು 5000 ವರ್ಷದ ಹಿಂದಿಂದು ಗೋಲ್ ಗೋಧಿ, ಸೋನಾ ಮಸೂರಿ ಅಂತೇಳಿ, ಸೋನಾ ಗೋಧಿ ಅಂತೇಳಿ ಆ ಗೋಧಿ ಅದ. ಬನ್ಸಿ, ಇದು ಜಮಿ ರವಿ ಗೋಧಿ, ಬನ್ಸಿ ಗೋಧಿ ಅದ ನಮ್ಮ ತೋಟದಲ್ಲಿ ಇರೋಂಥದ್ದು. ರೈತರ ಆದ ಬಳಿಕ ನಾವೇನ್ ಮಾಡ್ಬೇಕು, ನಮಗ ಹತ್ತಂತದ್ದು ಬೆಳ್ಳುಳ್ಳಿ, ಇವತ್ತು ನೋಡಿದೆವು ಟಮಾಟಿ, ಇವತ್ತ ಬಟಾಟಿ ರೀ, ಇವತ್ತು ನುಗ್ಗಿಕಾಯಿ, ಇವತ್ತ ನೋಡ್ರಿ ಇವು ಎಲ್ಲಾನು. ಇವತ್ತು ಬಹಳ ಜನ ರೈತರು ನಾವ್ ಏನ್ ಮಾಡ್ತೀವಿ, ಕಾಯಿಗಳು, ಕೈಪಲ್ಯ ತಾಜಾ ಮನಿ ಬಾಜುನೇ ಕೈಪಲ್ಯ ಅದ, ತಾಜಾ ತಂದ್ ತಿಂದ್ ನೋಡ್ರಿ. ಮತ್ ಮೊಳಕೆ ಕಾಳು ಬಹಳ ಇಂಪಾರ್ಟೆಂಟ್ ಅದ್ರಿ ನಮ್ಮ ಮನುಷ್ಯನ ಜೀವನದಾಗ. ನೋಡ್ರಿ, ಮೊಳಕೆ ಕಾಳು ಹೆಂಗ್ ಮಾಡ್ಬೇಕಂತಂದ್ರ ಈ ಸಿಸ್ಟಮ್ ಹಾಕ್ರಿ, ನೋಡ್ರಿ ಹ್ಯಾಂಗ್ ಎಷ್ಟು ಜಬರ್ದಸ್ತ್ ಮೊಳಕೆ ಕಾಳು ಬರ್ತದ. ಇಷ್ಟು ದಿನಾನು ಮುಂಜಾನೆ ಎದ್ ಕೂಡ್ಲೆ ತಿನ್ಕೋತೀರಿ. ಇದು ಜಗತ್ನ ನಂಬರ್ 1 ಔಷಧಿ ಇರೋದೇ ನಮ್ಮ ಕಾಳು ಕಡಿ ಒಳಗೆಲ್ಲಾ ಈ ರೈತ ಬೆಳೆದಂತದ ಅದಂತ ಹೇಳ್ತೀನಿ. ಸೇಂದರ್ ಲವಣ ಉಪ್ಪು, ಇವತ್ತ ರಾಕ್ ಸಾಲ್ಟ್ ಅಂತ ಅಂತಾರ. ಇದೇ ಉಪ್ಪ ನಮ್ದು ಒರಿಜಿನಲ್. ನಾವು ಉಪ್ಪ, ಹಳಿ ಉಪ್ಪ ಪೌಡರ್ ಉಣಾಕ್ತಿವಿ. ಉಪ್ಪಂದು ಇದು ಮಾಡ್ರಿ ಕೂಟ್ರಿ. ಇವತ್ ನೋಡ್ರಿ, ನಮ್ಮ ಗುಲ್ಬರ್ದಾಗ ಸ್ವದೇಶಿ ಮಳಿಗೆದಾಗ ಪ್ರತಿಯೊಂದು ಇವತ್ತು ಎಲ್ಲಾ ಕಡೆ ಅವರು ಈ ಸೇಂದರ್ ಲವಣ ಉಪ್ಪ ಮಾರ್ಕೆಟ್ ದಾಗ ಮಾಡ್ಲತ್ತಾರ. ಪೌಡರ್ನು ಸಿಗ್ತದ. ಇದು ನಮ್ಮ ಒರಿಜಿನಲ್ ಉಪ್ಪ. ನಮ್ದು ಧೂಪತಿ, ನಮ್ಮ ಆಕಳ ಸಗಣಿನಿಂದ ನಾವು ಇಲ್ಲೇ ರೈತರಾದ ಬಳಿಕ ಧೂಪತಿನೂ ತಯಾರು ಮಾಡ್ಬೋದು. ಊದುಬತ್ತಿ ನಮ್ದಲ್ಲ, ನಮ್ ಧೂಪತಿ ಹಚ್ಚದ್ರ ವಿಶೇಷವಾಗಿ ಅಡಿಗೆ ಮನೆದ್ ಏನಪ್ಪಾ ವಿಶೇಷ ಅಂದ್ರ ಕೂತ್ ಅಡಿಗೆ ಮಾಡಬೇಕು. ಎಲ್ಲಾರು ಏನ್ ಮಾಡ್ತಾರ, ಹಿಂಗ್ ನಿತ್ತ ಅಡಿಗೆ ಮಾಡ್ತಾರ. ಇವತ್ ನೋಡ್ರಿ, ಜಮಿ ರವಿ ನಮ್ಮಲ್ಲಿದೆ. ಇವತ್ತು ರವೆ ನಾವ್ ಮಾಡ್ಕೋಬೇಕು. ಎಲ್ಲಾನು ತಾಜಾ ತಂದ್ ಮಾಡಿ ನಮ್ಮ ಮನೆಗೆ ವಿದೌಟ್ ಫ್ರಿಜ್ ಇಲ್ಲ ಇಲ್ಲಿ. ಅಜ್ಜಿ ಬಾತ ಇವತ್ ನೋಡ್ರಿ, ಮಣ್ಣಿನ ಪಾತ್ರೆ ಮ್ಯಾಗೆ, ಒಲಿ ಮ್ಯಾಗೆ, ಕಟ್ಟಿಗೆ ಮ್ಯಾಗೆ ಇವತ್ತು ಅಡಿಗೆ ಮಾಡಿದಂಥದ್ದು. ಯಾಕ ಮಣ್ಣಿನ ಪಾತ್ರೆದಾಗ ತಿನ್ಬೇಕಪ್ಪ ಅಂತಂದ್ರ 97 ಪ್ರೋಟೀನ್ ನಮಗ್ ಸಿಗ್ತದ. ಕುಕ್ಕರ್ದಾಗ ಎಷ್ಟ್ರಿ, ಬರೀ 7 ಪ್ರೋಟೀನ್ ಸಿಗ್ತದ. ನೀವು ತಿನ್ನಾಕತ್ತೀರಿ, ಬರೀ ಹೊಟ್ಟಿಗೆ ಹಾಕಾಕತ್ತೀರಿ ಅನ್ನ. ಇವತ್ತು ವಿಶೇಷವಾಗಿ ನಮ್ಮ ಮನೆಯವ್ರ ಅದಾರ, ಇವತ್ತ ನೀಲೇಶ್ ಅವರು. ಇವತ್ತು 20 ವರ್ಷ ಆಯ್ತು ಅವ್ರು ಸಿಟಿದಾಗ ಇದ್ದವ್ರು. ಇವತ್ತ ನಮ್ಮ ಮನ್ಯಾಗ ಇವತ್ತ ನೋಡ್ರಿ, ಇವತ್ತ ದೊಡ್ಡ ಜಗತ್ನಾಗ ಗ್ಯಾಸಿನ ಬಗ್ಗೆ ದೊಡ್ಡ ಹಂಗ್ರಿ ಹಿಂಗ ಅಂತ ಅಂತಾರ. ಫಸ್ಟ್ ಕ್ಲಾಸ್ ನಾವು ಅವಾಗೆ ವಿಚಾರ ಮಾಡಿ ಏನ್ ಮಾಡಿ ಮಣ್ಣಿನ ಪಾತ್ರೆದಾಗೆ ತಿನ್ಕೋತ ಹೊಂಟಿವಿ. ಇದ್ರ ಬಗ್ಗೆ ಜಾಗೃತಿನೂ ಮೂಡಿಸಿವಿ ಈಗಾಗಲೇ. ಮುಂದಿನ ದಿನದಾಗ ಹೊಳ್ಳಿ ಇದೇ ಮರಳಿ ಮತ್ತು ಒಲಿ ಮತ್ತೆ ಕಟ್ಟಿಗೆ ಬರ್ತದಂತ ಅನ್ನಕ್ಕೆ ಉದಾಹರಣೆ ಈಗ ಚಾಲು ನಡೆದಂತದ್ದು. ಈ ನಮ್ಮ ಈಗ 20 ವರ್ಷ ಇತ್ತು ನಮ್ಮ ಮನ್ಯಾಗ ಕೂತು ಇವತ್ತ ಕಟ್ಟಿಗೆ ಒಲಿ ಮ್ಯಾಗೆ ಅಡಿಗೆ ಮಾಡತ್ರ. ಅದ್ರ ತಿಂದಂತ ಟೇಸ್ಟ್ ನಮಗ ಗೊತ್ತದಂತ ನಾ ಹೇಳ್ತೀನಿ. ಅಡಿಗೆ ಮನಿನೇ ಔಷಧಿ ಮನೆ ಹಾಕು. ನಮ್ಮ ಮನ್ಯಾಗಿರಂತ ಹಾಲ, ಇವತ್ತು ಹಾಲದಿಂದ ಏನ್ ಮಾಡ್ತೀವಿ, ಮಜ್ಗಿ ತಯಾರು ಮಾಡ್ತೀವಿ. ಇವತ್ತು ಮೊಸರು ತಯಾರು ಮಾಡ್ತೀವಿ. ಇವತ್ತ ತುಪ್ಪವನ್ನು ತಯಾರು ಮಾಡ್ತೀವಿ. ಇವತ್ತ ಇವೆಲ್ಲಾ ರೈತರ ಮನ್ಯಾಗ ಇರ್ತಾವ, ಮತ್ ಯಾರ ಮನ್ಯಾಗ ಇರಲ್ಲ. ನಮ್ ಹೊಲ್ದಾಗ ಏನ್ ಬೆಳಿತೀವಿ, ತೊಗರಿ ಬಾಳಿ ಹೊಡಿತೀವ್ರಿ. ವಿಶೇಷವಾಗಿ ಇದು ನೋಡ್ರಿ, ಎಲ್ಲಾರು ಏನ್ ಮಾಡ್ತಾರ, ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಹವನ್ ಯಾಕೆ ಮಾಡ್ಬೇಕಪ್ಪ ಅಂತಂದ್ರ ಆಕ್ಸಿಜನ್ ಉತ್ಪನ್ನ ಮಾಡೋಂತ ಆಕಳ ತುಪ್ಪ, ನಮ್ಮ ಆಕಳ ಸಗಣಿಯಲ್ಲಿ ಅಷ್ಟು ಶಕ್ತಿ ಅದ. ಹವನ್ದು ಪ್ರತಿಯೊಬ್ಬರು ಮನೆಯಲ್ಲಿ ಹವನ್ ಮಾಡ್ಕೋತ ಇರ್ಬೇಕಂತ ಹೇಳ್ತೀನಿ. ವಿಶೇಷವಾಗಿ
ನಮ್ಮ ಮನೆಯವರಿಗೆ ನೋಡ್ರಿ 20 ವರ್ಷದಿಂದ ಅಡಿಗೆ ಮಾಡಾಕ್ತಾರ ಅವ್ರು. ಅವರಿಗೆ ತುಂಬಾ ಧನ್ಯವಾದ. ಸಿಟಿಯಾಗಿದ್ದು ಇವತ್ತ ನಮ್ಮ ಹಳ್ಳಿಯ ಪರಂಪರೆ ಇವತ್ತು ಆಕಳ ಸೆಗಣಿ ಕುಳ್ಳಿನಿಂದ ಅಡಿಗೆ ಮಾಡೋದು, ಇವು ಕಟ್ಟಿಗೆದಿಂದ ಮಾಡೋದು, ಅದ್ರ ರುಚಿಕರನೇ ಬಹಳ ಚಲೋ ಅದಂತ ನಾ ಪ್ರಭುಜಿ ಹೇಳಕ್ ಇಚ್ಛೆ ಪಡ್ತೀನಿ ರೀ. ಹಾ, ಇದು ನೋಡ್ರಿ ನಾವೇನ್ ಮಾಡ್ಬೇಕು, ಸ್ವಲ್ಪ ಇದಕ್ಕ ಗರ್ಸದ್ ಹಾಕಿ ಘಟನಿ ಹಾಕಿ ನಮ್ಮ ವಾರಕ್ಕೆ ಒಂದ್ಸಲ ನೀವು ಈ ಸೆಗಣಿಲೆ ಲೇಪನೆ ಮಾಡ್ಕೋತೀರಿ. ಇಲ್ಲಿ ಬಂದ ಬಳಿಕ ಫೀಲಿಂಗ್ ನಿಮಗ ಬಹಳ ಜಗತ್ನ ಬಹಳ ಒತ್ತಡದ ಎಲ್ಲಾ ಕಡೆ ನಡೆದ ಇಂತ ಅಡಿಗೆ ಮನ್ಯಾಗ ಕೂತು ಇಲ್ಲಿ ಅಡಿಗೆ ಮಾಡಿ ತಿಂದ್ರ ಜಗತ್ನ ನಂಬರ್ 1 ನಮಗ್ ರಿಲ್ಯಾಕ್ಸ್ ಸಿಕ್ತ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ ರೀ. ಈಗ ನೋಡ್ರಿ ತೊಗರಿ ಬ್ಯಾಳಿ ನಮ್ ಹೊಲ್ದಾಗ ತೊಗರಿ ಬ್ಯಾಳಿ ನಾವೇ ಏನ್ ಮಾಡ್ತೀವಿ, ನಮ್ ಕೈಯಾರೆ ಕಲ್ಲಿಂದ ಹೊಡೆದು ಇಲ್ಲಿ ನಮ್ಮ ಓವರ್ ಅದಾರ ಇವತ್ತು ನಮ್ಮ ಮನ್ಯಾಗ ಹೊಡೆದಿಟ್ಟಿವು. ಇದೇ ತೊಗರಿ ಬ್ಯಾಳಿ ನಾವು ಯೂಸ್ ಮಾಡ್ಕೋತೀವ್ರಿ. ಮತ್ತು ನಮಗ ಬೇಕಾದಂತ ಅರಿಶಿನ ಪೌಡರ್ ಇವತ್ತು ಮೌಲ್ಯವರ್ಧನೆ ಮಾಡಿ ನಾವೇ ಇದು ಕುಟ್ಟದ ಯಾಕಂದ್ರ ಕೋಲ್ಡ್ ಬೀಸ್ತಾರಲ್ಲ ಅದಕ್ಕೆ ಹೀಟ್ ಆಗ್ತದ, ಅದು ಕಟ್ ಆಗ್ತದ್ರಿ. ಇದು ಕುಟ್ಟಿ ಕೋಲ್ಡ್ ತಯಾರಾಗ್ತದ. ಜಗತ್ತ ನಂಬರ್ 1 ಔಷಧ ಅರಿಶಿನ ಪೌಡರ್ ತಯಾರಾಗ್ತದ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಮತ್ತೇನ್ರಿ ಹೇಳ್ರಿ. ಇದು ಪ್ಲಾಸ್ಟರ್ ಮಾಡಕ್ ಬಹಳ ಅನುಕೂಲ ಅದ ರೀ. ಒಂದ್ 100 kg ನೀವು ಸೆಗಣಿ ತೊಂದ್ರ ಒಂದ 10 kg ಬೆಲ್ಲ ಮತ್ತು ಸುಣ್ಣ ಅರಿಶಿನ ಪೌಡ್ರ ಇವು ಎಲ್ಲಾನು ಮಿಕ್ಸ್ ಹಾಳ್ ಮಣ್ಣ್ರಿ. ಸೆಗಣಿ ಜೊತೆ ಹಾಳ್ ಮಣ್ಣು 50% ಇದ್ರೆ 50% ಸೆಗಣಿನೂ ಇರ್ಬೇಕು. ಅಷ್ಟು ಕೂಡಿ ನೀವು ಅದ್ರಾಗ ಒಂದ್ 20 ದಿವಸ ಇಟ್ಟಂದ್ರ ನಾನೇ ಕೈಯಾರೆ ಇದಕ್ಕ ಪ್ಲಾಸ್ಟರ್ ಮಾಡಿದೆವು. ಇದಕ್ ವೈದಿಕ್ ಪೇಂಟ್ ನಮ್ಮ ಆಕಳ ಸೆಗಣಿನಿಂದ ತಯಾರು ಮಾಡಿದಂತ ಅದ ಅಂತ ಹೇಳ್ತೀನಿ. ಅಡಿಗೆ ಮನೆಯ ಔಷಧ ಮನೆ ಆಗ್ಬೇಕಂತ ನಮ್ ವಿಚಾರ ಇಟ್ಕೊಂಡ್ ಇದು ಮಾಡಿವ್ರಿ. ಈಗ ನೋಡ್ರಿ ಇವತ್ತ 4-5 ವರ್ಷ ಆಯ್ತು ಇನ್ನಾತಕ ಏನೂ ಆಗಿಲ್ಲ. ಮುಂದಿನ ನಡೀತಾ ಅಂತ ನಾ ಹೇಳ್ತೀನಿ. ಹಂಗ ಏನೋ ಆಯ್ತಂದ್ರ ಮತ್ ಏನ್ ಮಾಡಿದ್ರಿ ರೆಡಿ ಮಾಡದ ಇನ್ನೊಂದ್ಸಲ ಮತ್ತ ತಳ್ಳಗೆ ಲೇಪನ ಮಾಡ್ಬಿಡದ. ಇನ್ನೋತ ನಾನು ಲೇಪನೆ ಮಾಡಿಲ್ರಿ. ಏನಿಲ್ಲ, ಈಗ ನಾವು ಮೇಲ್ಗಡೆ ಗಿಡ ಅದರಿ, ತಳಗಡೆ ಚಾಪಿ ಸಿಸ್ಟಮ್ ಮಾಡ್ಕೊಂಡಿವ್ರಿ ತಂಪ ಉಳಿಲಿ ಅಂತೇಳಿ ಇದು ಚಾಪಿ ಹಾಕೊಂಡಿದೇವ್ರಿ. ಇಲ್ಲ ಅದಾರಿ, ಇದು ಅದ ಪತ್ರ ಅದ. ಎಲ್ಲಾರು ಬರೋದ ಕೇಳ್ತಿದ್ರ ಅಂತ ಮೇಲ್ಗಡೆ ಗಿಡನೂ ಅದ ತಂಪ ಅದರಿ. ಆದ್ರೂ ಇದು ವಿಶೇಷ. ಅದ್ರ ಸಂಬಂಧ ಏನ್ ಮಾಡಿದ್ರೆ ಒಂಥರ ಚಾಪಿ ನ್ಯಾಚುರಲ್ ಅನ್ನಿಸ್ತ ಅಂತೇಳಿ ಈ ಚಾಪಿ ಹಾಕೊಂಡಿವ್ರಿ. ಈಗ ನಿಮ್ದೆಲ್ಲ ಬೆಲ್ಲ ಅದು ತಯಾರು ಮಾಡ್ತೀರಿ, ಅದು ಬೇಕು ಅಂತಂದ್ರ ನಿಮ್ಗೆ ಹೆಂಗ್ ಸಂಪರ್ಕ ಮಾಡೋದು? ಈಗ ನೋಡ್ರಿ, ಅದಕ್ಕಿಂತ ಮೊದಲು ಬೆಲ್ಲದೊಳಗೆ ಯಾವ್ಯಾವ ತರದ್ದು ಏನ್ ತಯಾರು ಮಾಡ್ತೀರ ಸ್ವಲ್ಪ? ಈಗ ಬೆಲ್ಲದಾಗೆ ನಾವ್ ಏನ್ ಮಾಡಿದ್ವಿ, ಜಗತ್ನ ನಂಬರ್ 1 ಅಂತ ಈ ನಮ್ಮ ಕ್ಯಾಂಡಿ ಸಿಸ್ಟಮ್ ಬೆಲ್ಲ ತಯಾರು ಮಾಡಿದ್ದು. ವಿಶೇಷವಾಗ ಬೆಲ್ಲದಾಗ ಏನ್ ಯೂಸ್ ಮಾಡಿವಪ್ಪ ಮೊದಲೇನಂತಂದ್ರ ನಮ್ಮ ಆಕಳ ತುಪ್ಪ ರೀ. ಇದಕ್ ನಾವ್ ತುಪ್ಪವನ್ನು ಹಾಕ್ತಿವ್ರಿ, ತುಪ್ಪ ಹಾಕ್ತಿವಿ, ಇಲಾಚಿ ಹಾಕ್ತಿವ್ರಿ. ಮತ್ತೆ ವಿಶೇಷವಾಗಿ ಸ್ವಲ್ಪ ಇನ್ನೂ ಚೆನ್ನಾಗ್ ಬೇಕಪ್ಪ ಅಂತಂದ್ರ ಇದು ಗೋಡಂಬಿನ ಹಾಕ್ಬೋದ್ರಿ, ಮತ್ತು ಮೆಣಸ್ ಹಾಕ್ಬೋದ್ರಿ. ಅದೇ ರೀತಿಯಾಗಿ ನಮ್ಮ ಬಡಿ ಸೊಪ್ಪನು ಹಾಕೋಬಹುದ್ರಿ. ಇವ್ ನಮ್ಮ ನಮ್ಮ ಹೊಲದಾಗೆ ಬೆಳೆದಂತ ಶುಂಠಿ ರೀ, ಶುಂಠಿನೂ ಮಿಕ್ಸ್ ಮಾಡಿ ಹಾಕಬಹುದು. ಅಷ್ಟೋ ತರ ಹಾಕಿ ಮಾಡ್ದಾಕರ ಇದೊಂದು ಒಳ್ಳೆ ರೀತಿಯ ಒಂದು ಕ್ಯಾಂಡಿ ತಯಾರಾಗ್ತದ. ಈ ಕ್ಯಾಂಡಿದಲ್ಲಿ ವಿಶೇಷವಾಗಿ ಎಲ್ಲಾ ಮಿಕ್ಸ್ ಮಾಡಿದದ. ಇದು ನಾರ್ಮಲ್ ನಾವು ಬೆಲ್ಲವನ್ನು ತಯಾರು ಮಾಡಿದ್ದೇವ್ರಿ. ಮತ್ತ ಅರಿಶಿನ ಪೌಡರ್ ರೀ. ನಮ್ಮ ಮನೆಗೆ ಏನಂತಾವ್ ಗೋಧಿ ಇವೆಲ್ಲಾನು ನಾವೇ ಬೆಳ್ಕೋಬೇಕಂತ ನನ್ನ ವಿಚಾರ ರೀ. ಈ ಬೆಲ್ಲದೊಳಗೆ ಎಷ್ಟು ವಿಧ ಮಾಡ್ರಿ ಕ್ಯಾಂಡಿ? ಇದ್ರಾಗ ಒಂದು 4-5 ನಮೂನೆ ಅದಾರ. ಒಂದ್ 5 ಗ್ರಾಮ್ ಅದ, 10 ಗ್ರಾಮ್ ಅದ ರೀ, ಒಂದ್ ಅರ್ಧ kg ಅದ, 1 kg ಅದ, 5 kg ಅದ, ಪೌಡರ್ನು ಅದ ರೀ. ಇವೆಲ್ಲಾನು ಮಾಡ್ಕೊಂಡಿವ್ರಿ. ಕ್ಯಾಂಡಿದು ನಾವೇನ್ ಮಾಡ್ತೀವಿ, kg ಲೆಕ್ಕದಾಗ ಕೊಡ್ತೀವ್ರಿ. kg ಪ್ಯಾಕೆಟ್ ಮಾಡಿ ಮಾರ್ಕೆಟ್ನಾಗ ಕೊಡ್ತೀವ್ರಿ. ಹಾ ರೀ, 200 ರೂಪಾಯಿ kg ರೀ. ತುಪ್ಪ ಶುಂಠಿ ಹಾಕಿದೆ. ಹಾ ರೀ, ಇದೇನಲ್ಲ 90 ರೂಪಾಯಿ kg ರೀ, ಅರ್ಧ kg ರೀ. ಮತ್ ಪಾಕ್ನು ತಯಾರು ಮಾಡ್ತೀವ್ರಿ, ಬೆಲ್ಲದ ಪಾಕ್ ಅದು ತಯಾರು ಮಾಡಿ ಅದನ್ನು ಇದು ಮಾಡ್ತೀವ್ರಿ. ನಮಗ್ ಬೇಕಂತಂದ್ರ ನಾವು ನಮ್ಮ ಫೋನ್ ನಂಬರ್ ಕೊಡ್ತೀವ್ರಿ. ಫೋನ್ ನಂಬರ್ ಕೊಟ್ರ ನಮ್ಮ ನೋಡ್ರಿ ನಾವ್ ಏನ್ ಮಾಡಿ ನಮ್ ಗುರಿ ಉದ್ದೇಶ ಅನ್ನೋದ ಅಲ್ಲೆಲ್ಲಿ ಒಂದೊಂದ್ ಅದ. ಈಗ ನೋಡ್ರಿ ಗುಲ್ಬರ್ಗ ಬೇಕಂದ್ರ ಅಲ್ಲಿ ನೀವು ಗುಲ್ಬರ್ಗದಾಗ ಅಲ್ಲಿ ಸ್ವದೇಶಿ ಮಳಿದಾಗ ಸಿಗ್ತಾ ಅಲ್ಲೂ ತಗೋಬಹುದು. ನಮ್ ಜೊತೆ ನೇರವಾಗಿ ನಮ್ ಜೊತೆ ಸಂಪರ್ಕ ಮಾಡಿದ್ರ ನೀವು ಬೇರೆ ಬೇರೆ ರಾಜ್ಯದಾಗೂ ನಾವು ಕಳ್ಸಿಕೊಡ್ತೀವ್ರಿ. 9036061206. ಧನ್ಯವಾದಗಳು. ಹಾ ರೀ. ವಿಶೇಷವಾಗಿ ಸಿಟಿಯಾಗಿದ್ರು ಹಳ್ಳಿಯ ನಮ್ಮ ಈ ಸುಡಗಿನ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಿ ಇವತ್ತ 20 ವರ್ಷದಿಂದ ನಮಗ ಮಣ್ಣಿನ ಪಾತ್ರೆಯಾಗ ಅಡಿಗೆ ಮಾಡಿ ತಿನ್ನಿಸ್ತಿದಾರೆ. ನಮ್ದೊಂದು ಕುಕ್ಕರ್ ಮುಕ್ತ ಅಡಿಗೆ ಮನಿ
ಇದೊಂದು ಜರ್ಮನ್ ಮುಕ್ತ ಅಡಿಗೆ ಮನಿ. ಸ್ಲೋ ಪಾಯ್ಸನ್ ತಯಾರಾಗ್ತದ ಅದ್ರಾಗ. ನಾವು ಮಣ್ಣಿನ ಪಾತ್ರೆದಾಗ ಈಗ ನೋಡ್ರಿ ಹೊಗಿ ಹೋಗಾಕ ಸೂರ್ಯನ ಕಿರಣ ಇದ್ರ ಮ್ಯಾಗ ಬೀಳ್ತದ, ಗಾಳಿ ಬೀಳ್ತದ. ಇವತ್ತ ಅವ್ರು ನೀಲೇಶ್ ಅವರು ನನಗ ಸಾಥ್ ಕೊಡ್ತಾರಂತರ ಇದು ಎಲ್ಲಾ ನಡೀತದ. ನಾವ್ ಒಬ್ಬನೇ ಮಾಡ್ತೀನಿ ಅಂದ್ರ ಏನೂ ಆಗ್ತಿದಿಲ್ಲ. ಅವ್ರ ಅನುಭವ, ನೀವು ಅಡಿಗೆ ಮಾಡೋರು, ಅವ್ರು ಅಡಿಗೆ ಮನಿ ಅವ್ರದ್ದು. ಅವ್ರು ಈ ಮಣ್ಣಿನ ಪಾತ್ರೆದಾಗ ನಮ್ಮ ಅಡಿಗೆ ಮನಿ ಅಡಿಗೆ ನಮಗ್ ತಿನ್ನಿಸ್ತದಾರ. ಅವ್ರ ಒಂದ್ 2 ನಿಮಿಷ ಅನ್ಸಿ ಕೇಳ್ಬೇಕು. ಜೈ ಗೋಮಾತಾ. ಮೊದಲ ಇವತ್ತು ಶ್ರೀರಾಮನವಮಿದು ಎಲ್ಲರಿಗೂ ತುಂಬಾ ಶುಭಾಶಯಗಳು. ನಾ ಅಡ್ಗಿ ಮನೆ ಇಲ್ಲಿ ಗಡ್ಗಿ ಒಳಗ್ ಮಾಡ್ತೇನ್ರಿ. ಅದ್ರ ನಮಗ್ ತುಂಬಾ ಸಂತೋಷ ಆಗ್ತಿದೆ, ಖುಷಿ ಆಗ್ತಿದೆ. ಯಾಕಂದ್ರೆ ನಾ ಮಾಡ್ತಂದ್ರೆ ಎಲ್ಲಾರ ಕುಟುಂಬಕ್ಕೆ ನಾ ಚಲೋ ಅನ್ನ ಅವ್ರಿಗೆ ತಿನ್ನಿಸ್ತಾ ಇದ್ದೀನಿ. ಅವ್ರಿಗೆ ಒಳ್ಳೆ ಪ್ರೋಟೀನ್ ಸಿಗ್ತದ, ಅದು ಅವ್ರ ಹೆಲ್ತ್ನು ಸರಿ ಇರ್ತದ. ಇಷ್ಟ ಹೇಳಕ್ ಇಚ್ಛಾ ಪಡ್ತೀನಿ.